ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಮಾಡ್ತಿರ್ತಕ್ಕಂಥ ರೆಸಿಪಿಗೆ ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಉಪಯೋಗಿಸ್ಕೊಂಡು ಒಂದು ಸೈಡ್ ಡಿಶ್ ರೊಟ್ಟಿ, ಅನ್ನ, ದೋಸೆ, ಚಪಾತಿ ಇದಕ್ಕೆಲ್ಲ ಒಂದು ಒಳ್ಳೆ ಸೈಡ್ ಡಿಶ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಮಾಡೋದು ತುಂಬಾ ಸುಲಭ. ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು. ದಪ್ಪ ಮೆಣಸಿನ್ಕಾಯಿನ ಈ ಥರ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಇನ್ನೂ ಸಣ್ಣದಾಗಿ ಬೇಕಾದರೂ ಹೆಚ್ಚಿಟ್ಕೊಳ್ಬೋದು. ಹಾಗೆಯೇ ಈರುಳ್ಳಿನೂ ಕೂಡ ಹೀಗೆ ಉದ್ದುದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕಾಗತ್ತೆ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆದಷ್ಟು ಎರಡನ್ನೂ ಈಕ್ವಲಾಗಿ ಉಪಯೋಗಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಕೊಳ್ಬೇಕು. ಹಾಗೆಯೇ ಸಮವಾಗಿ ತೊಗೊಳ್ಬೇಕು ಎರಡನ್ನೂ. ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಶೇಂಗಾ ಬೀಜನ ಹುರ್ಕೊಳ್ಬೇಕಾಗತ್ತೆ. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಒಂದು ಬೌಲಷ್ಟು ಸ್ಪೂನಲ್ಲಾದರೆ ಒಂದು 3 ಸ್ಪೂನು ಶೇಂಗಾ ಬೀಜ ಹುರ್ಕೊಳ್ಬೇಕು. ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ, ಸೀಸ್ಲಿಕ್ಕೆ ಹೋಗಬೇಡಿ. ನೋಡ್ತಿದ್ದೀರಲ್ಲ, ಕಡಲೆ ಬೀಜ ಆಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಹುರಿದ ತಕ್ಷಣ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ. ಹಾಗಾಗಿ ಅದು ತಣ್ಣಗಾಗಷ್ಟರಲ್ಲಿ ಎಳ್ಳನ್ನು ಕೂಡ ಹುರ್ಕೊಳ್ಳೋಣ. ಒಂದು 2 ಸ್ಪೂನ್ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನು ಕೂಡ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಳಿ. ಉರಿ ಜಾಸ್ತಿ ಮಾಡ್ಕೊಂಡು ಹುರ್ಕೊಂಡ್ರೆ ಏನಾಗುತ್ತೆ ಎಳ್ಳಂದರೆ ಕಹಿ ಬರುತ್ತೆ. ಹಾಗಾಗಿ ನೋಡ್ತಿದ್ರಲ್ಲ, ಸಿಡಿತಾ ಇದೆ. ಈಗ ಆಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಶೇಂಗಾ ಮತ್ತು ಎಳ್ಳು ಎರಡನ್ನೂ ತಣ್ಣಗಾಗ್ಲಿಕ್ಕೆ ಬಿಟ್ಟು ತಣ್ಣಗಾದ ನಂತರ ಆನ್ ಆಫ್ ಮಾಡಿಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ದಪ್ಪನಾಗಿ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ಹೆಚ್ಚಿರ್ತಕ್ಕಂಥ ದಪ್ಪ ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಸೇರಿಸ್ಕೊಂಡು ನೋಡಿ ಪೌಡ್ರ್ ಮಾಡಿರ್ತಕ್ಕಂಥ ಶೇಂಗಾ ಮತ್ತು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಆದಷ್ಟು ನಮಗೆ ದಪ್ಪ, ಒಂದು ಶೇಂಗಾ 2-3 ಬೇಳೆ ಆದರೆ ಸಾಕಾಗುತ್ತೆ. 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ ಎಣ್ಣೆ. ನೀವು ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಪೂನ್ ಅಥವಾ ಸೌಟ್ ಸಹಾಯದಿಂದ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ನೀಟಾಗಿ ಆಗಲ್ಲ. ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅದನ್ನು ಮಿಕ್ಸ್ ಮಾಡುವಾಗಲೇ ಈರುಳ್ಳಿ ಇದೆಲ್ಲ ನೀರು ಬಿಟ್ಕೊಳ್ಳುತ್ತಲ್ಲ, ಒಂದು ಒಳ್ಳೆ ಘಮ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕೈಯೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಟ್ಕೊಳ್ಳೋಣ. ಒಂದು ತವನ ಇಟ್ಕೊಂಡು, ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆಯೇ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ದಪ್ಪ ಬೆಳ್ಳುಳ್ಳಿ ಆದರೆ ತುರ್ಕೊಂಡು ತೊಗೊಳ್ಳಿ. ನಾನು ಇಲ್ಲಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ತುರಿಲಿಕ್ಕೆ ಸಿಗಲ್ಲ, ಹಾಗಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಶೇಂಗಾ ಪುಡಿ ಎಲ್ಲನೂ, ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ಇದನ್ನು ನೀಟಾಗಿ 1 ನಿಮಿಷ ಹುರ್ಕೊಳ್ಬೇಕು. ಆ ಎಣ್ಣೆ ಜೊತೆಗೆಲ್ಲ ಮಿಕ್ಸ್ ಆಗೋ ಥರ ಎಲ್ಲವನ್ನು ನೀಟಾಗಿ ಹುರ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನದ ಪುಡಿ ಹಾಗೆಯೇ 1 ಸ್ಪೂನಷ್ಟು ಕಡಲೆ ಹಿಟ್ಟಿನ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ. ನೋಡ್ತಿದ್ದಿಲ್ಲ, ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಹುರ್ಕೊಂಡ್ವಿ ಅಂತ ಅಂದರೆ ಹಸಿ ವಾಸನೆನೂ ಹೋಗುತ್ತೆ. ಇದು ಕೂಡ ಹುರಿದು ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ. ಅದು ನಮಗೆ ಹುರಿಯುವಾಗಲೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಹುರಿದಾಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿನಲ್ಲಿ ಇದಕ್ಕೆ ಮೊಸರೆಲ್ಲ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಆದಷ್ಟು ತಣ್ಣಗಾದ್ಮೇಲೆ ಮಾಡಿದ್ರೆ ಕ್ರಿಸ್ಪಾಗಿ ಸಿಗುತ್ತೆ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಎಲ್ಲ. ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾನು ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಪಾತ್ರೆಗೆ ಅದನ್ನು ತಣ್ಣಗಾಗ್ಲಿಕ್ಕೆ ಹಾಕಿ, ತಣ್ಣಗಾದ ನಂತರ ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಸರು ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ, ಅದು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಕ್ಕೊಳ್ಬೋದು. ನೀರು ಸೇರಿಸ್ಕೊಳ್ಳೋದು ಬೇಡ. ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥ ಮೊಸರನ್ನೇ ಉಪಯೋಗಿಸ್ಕೊಳ್ಳಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲಿಂದ ಹಾಕ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು, ಉಪ್ಪನ್ನು ಆಲ್ರೆಡಿ ಹಾಕಿರೋದ್ರಿಂದ ನಾನು ಇವಾಗ ಸೇರಿಸ್ತಿಲ್ಲ. ಇನ್ ಕೇಸ್ ನಿಮಗೆ ಸಪ್ಪೆ ಅಂತ ಅನಿಸಿದರೆ ನೀವು ಮೇಲಿಂದ ಸ್ವಲ್ಪ ಉಪ್ಪಿನ ಪುಡಿನೂ ಕೂಡ ಹಾಕ್ಕೊಳ್ಬೋದು. ನೋಡ್ತಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಯಾವಾಗಲೂ ತರಕಾರಿಗಳು ಆ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಮಾಡಿ. ಬೇಯಿಸೋದು ಬೇಡ, ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಇದು ದೋಸೆ, ಚಪಾತಿ, ಅನ್ನ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಎಂಥ ರುಚಿ ಗೊತ್ತಾ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ನಮಗೆ ತಿನ್ನುವಾಗ ಶೇಂಗಾ ಎಲ್ಲ ದಪ್ಪದಾಗಿ ಪುಡಿ ಮಾಡಿರ್ತೀವಲ್ಲ, ಬಾಯಿಗೆ ಸಿಗ್ತಿರುತ್ತೆ. ರುಚಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಮಿಲೆಟ್ ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.